ಹಲೋ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ತುಂಬ ದಿವಸ ಆಗಿತ್ತು ವಿಡಿಯೋ ಮಾಡಿ. ತಮಗೆ ಹುಷಾರಿರಲಿಲ್ಲ, ಅವನಿಗೆ ಸ್ವಲ್ಪ ಜ್ವರ, ವಾಮಿಟಿಂಗ್ ಮತ್ತು ಲೂಸ್ ಮೋಷನ್ ಆಗಿತ್ತು. ಸೊ ಪಾಪ 1 ವೀಕ್ ಸಫರ್ ಮಾಡಿದ್ದಾನೆ. ಸೊ ಹಾಗಾಗಿ ನಾನು ವೀಡಿಯೋಸ್ನ ಮಾಡ್ಕೊಳಕ್ಕಾಗಲಿಲ್ಲ. ಈಗ ಬೆಟರ್, ಸ್ಕೂಲ್ಗೆ ಹೋಗ್ತಾ ಇದ್ದಾನೆ. ಇನ್ನೇನು ಅವನು ಕೂಡ ಬರೋ ಟೈಮ್. ಸೊ ಅವನು ನೋಡ್ಕೊಳ್ಳೋ ಇದರಲ್ಲಿ ಬ್ಯುಸಿ ಇದೆ, ಹಾಗಾಗಿ ನಾವು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಇನ್ಮೇಲಿಂದ ಆದರೂ ಸ್ವಲ್ಪ ರೆಗ್ಯುಲರ್ ಆಗಿ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನು ಇವತ್ತು ಶುಕ್ರವಾರ, ಅಡುಗೆ ಅದು ಮಾಡಬೇಕು, ಇನ್ನೂ ಮಾಡಿಲ್ಲ. ಇನ್ನೇನು ಅವನು ಸ್ಕೂಲಿಂದ ಬಂದುಬಿಡ್ತಾನೆ. ಸೊ ಅವನಿಗೆ ಇವತ್ತು ಬಂದರೆ ಇನ್ನು ಸೋಮವಾರನೇ ಸ್ಕೂಲು. ಪ್ರತಿ ಶನಿವಾರ ಆ್ಯಸ್ ಯೂಶ್ವಲ್ ಅವ್ನಿಗೆ ರಜಾ ಇರುತ್ತೆ. ಸೊ ಎಸ್, ಇನ್ನು ಅವ್ನು ಬರೋದ್ರೊಳಗೆ ಸ್ವಲ್ಪ ಎಲ್ಲ ಅಡುಗೆದು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಂದಿದ್ದೀನಿ. ಇವತ್ತು ಸಾಂಬಾರು ಬಂದು ನುಗ್ಗೆಕಾಯಿ ಲೈಟ್ ಹಾಕಿದ್ರೇ ನನಗಿಲ್ಲ ಅಡುಗೆ ಮನೆಗೆ ಸ್ವಲ್ಪ ಬೆಳಕು. ಇಲ್ಲಾಂದರೆ ಮುಂದೆಗಡೆ ಮನೆ ಅಡ್ಡ ಇದೆ ಗೋಡೆ, ಹಾಗಾಗಿ ನನಗೆ ಬೆಳಕಷ್ಟು ಬರಲ್ಲ. ಇನ್ನು ಇಲ್ಲಿ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಕಾಯಿ ತುರ್ಕೊಂಡಿದ್ದೀನಿ, ಈರುಳ್ಳಿ ಎಲ್ಲ ಹೆಚ್ಕೊಂಡಿದ್ದೀನಿ, ಟೊಮೆಟೊ ಈರುಳ್ಳಿ. ಸೊ ನಾನು ದಿನ ಹಾಕಿ ಮಾಡೋದು. ಸೊ ಇಲ್ಲಿ ಕಾಯಿ ತುರಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಸಾಂಬಾರು ಪುಡಿ ಮಾಡ್ಕೊಳ್ಳೋವಾಗ ಕಾಯಿ ಆಗಲಿ ಹಾಕೋದೆಲ್ಲ ಏನೂ ಮಾಡಲ್ಲ. ರುಬ್ಕೊಳ್ಳೋವಾಗ ಮಾತ್ರ ಹಸಿ ಕಾಯಿ ಹಾಕೋತೀನಿ. ಸೊ ಕೆಲವರು ಸಾಂಬಾರು ಪುಡಿಗೆ ಮಾಡ್ಕೊಳ್ಳೋವಾಗಲೇ ಒಣಕೊಬ್ಬರಿ ಹಾಕೋತಾರೆ, ಅಂದರೆ ನಮ್ಮ ಅಮ್ಮ ಮನೆ ಸೈಡ್ ಹಾಗೆ ಮಾಡ್ತಾರೆ. ಬಟ್ ಈ ಕಡೆ ನಮ್ಮ ಅತ್ತೆ ಮನೆಯಲ್ಲಿ ಮಾಡೋ ಸಾಂಬಾರು ಪುಡಿ ಕಾಯಿ ಹಾಕಲ್ಲ. ಸೊ ಆವಾಗ ರುಬ್ಕೋತೀವಲ್ಲ ಸಾಂಬಾರು ಮಾಡೋವಾಗ, ಆವಾಗ ಹಸಿ ಕಾಯಿ ಹಾಕಿಬಿಟ್ಟು ರುಬ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ. ಇನ್ನು ಟೊಮೆಟೊ ಈರುಳ್ಳಿನೂ ಅಷ್ಟೇ, ಪ್ರತಿದಿನ ಇರಲೇಬೇಕು ಸಾಂಬಾರಿಗೆ. ಹಾಕಿನೇ ನಾನು ಮಾಡೋದು. ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ದಿವಸ ಆಗಿತ್ತು, ಕಾಯಿ ಕೂಡ ಸಿಕ್ಕಿರಲಿಲ್ಲ. ಈಗೆಲ್ಲ ಕೆ ಜಿ ಲೆಕ್ಕದಲ್ಲಿ ಕಾಯಿ ಮಾರ್ತಾರೆ, ಆವಾಗೆಲ್ಲ ಪೀಸ್ ಲೆಕ್ಕ, ಇವಾಗ ಕೆ ಜಿ ಲೆಕ್ಕ. ಸೊ ತುಂಬ ದಿವಸ ಆಗಿತ್ತು, ಹಾಗಾಗಿ ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ಎಲ್ಲರದು ಊಟ ಆಯಿತು. ಇನ್ನು ತರುವಾನು ಮಲ್ಕೊಳ್ಳೋಕ್ಕೆ ಮಧ್ಯಾಹ್ನ ರೆಡಿಯಾಗಿದ್ದಾನೆ. ಪ್ಲೀಸ್ ಸಬ್ಸ್ಕ್ರೈಬ್, ಫಾಲೋ ಹೇಳಿ. ಸೊ ನೋಡಿ, ನಾನು ಬೆಡ್ಶೀಟ್ ಹೊತ್ಕೊಂಡು ಮಲ್ಕೋಬೇಕಂತ ಅವ್ರ ಜೊತೆಗೆ. ಹೆಂಗೆ ಓಪನ್ ಮಾಡ್ತಿದ್ಯೋ? ಎಲ್ಲಿಂದ ಬಂದಿರತ್ತೆ ತೋರ್ಸ ಕೈ. ಲೆನ್ಸ್ ಕಾರ್ಟ್. ಓ, ಪ್ಲೇನ್ ಗ್ಲಾಸ್ ಬುಕ್ ಮಾಡಿದ್ರಲ್ಲ ಅದು. ಮುಂಚೆ ತೆಗೆದು ನೋಡ್ಬಿಡ್ಬೇಕಲ್ಲ ನೀನು. ಬಂದ ತಕ್ಷಣ ಓಪನ್ ಮಾಡಿಬಿಡ್ಬೇಕಲ್ಲ. ಹುಷಾರ, ಗೀಳ್ಸ್ಬಿಟ್ಟು ಆಮೇಲೆ. ಬಂತಾ? ಇರು, ಅಲ್ಲಿ ಸೆಲೆಫೆಂಟ್ ಟೇಪ್ ಹಾಕಿದ್ದಾರೆ. ತೆಗಿ. ವಾವ್, ಪೌಚ್ ಚೆನ್ನಾಗಿದೆ. ಮುಟ್ಟಬೇಡ ನೀ ಕೈಯಲ್ಲಿ. ಕ್ಲೋತ್ ನಾನು ಪಿಕ್ ಮಾಡಿದ್ದು. ಮಧ್ಯ ಮುಟ್ಬೇಡ, ಮಧ್ಯ ಪ್ರಿಂಟ್ ಬಿಡತ್ ಕೊಡೋ ನೋಡಿ. ಚೆನ್ನಾಗಿ ಮಧ್ಯ ಅಲ್ಲಿ ಮುಟ್ಟಬಾರ್ದು, ಆಯಿತಾ? ನಿಂದು ಫಿಂಗರ್ ಪ್ರಿಂಟ್ ಬೀಳುತ್ತೆ. ಮಡ್ಸಿಕ್ಬಿಡು. ಏನಕ್ಕೆ? ಪಪ್ಪನ ಕಲ್ಲ ಹಾಕೋದಕ್ಕೆ. ಪಾಪ ಆಮೇಲೆ ಹಾಕೋತಾರೆ, ಮೀಟಿಂಗಲ್ಲಿದ್ದಾರೆ. ಅದು ಓಪನ್ ಮಾಡಬಾರ್ದು ಈಗಲೇ. ಕ್ಲೀನ್ ಮಾಡೋಕ್ಕೆ. ಇವಾಗಲ್ಲ ಕಾಣೋ. ತೆಗ್ದಿರು, ಬಿಡ, ತೆಗ್ದಿರಾಯ್ತು. ಅಯ್ಯೋ. ಸೊ ಆ್ಯಕ್ಚುಲಿ ಅಥರ್ವಂಗೆ ಹುರಿದಿದ್ದ ಬೆಂಡೆಕಾಯಿ ತುಂಬ ಇಷ್ಟ. ನನಗೂ ಅಷ್ಟೇ ತುಂಬ ಇಷ್ಟ.
ಏನಿಲ್ಲ, ಜಸ್ಟ್ ಹುರಿದು ಈ ಥರ ಉಪ್ಪು ಹಾಕಿ ಕೊಡೋದಷ್ಟೇ. ಇದೇ ಅವ್ನ ಫೇವ್ರೇಟು. ಯೂಶಲಿ ಇವನು ತಿಂಡಿ ಈ ಥರ ಸ್ಕೂಲ್ಗೂ ತೊಗೊಂಡು ಹೋಗ್ತಾರೆ, ಚಪಾತಿ ಜೊತೆ ಹಾಕ್ಕೊಡ್ತಿರ್ತೀನಿ. ಸೊ ಇದೊಂದು ತರಕಾರಿ ಮಾತ್ರ ಇಷ್ಟಪಟ್ಟು ತಿಂತಾರೆ. ಹಾಗೆ ಸೈಡಲ್ಲಿ ನಾವು ಸ್ವಲ್ಪ ಉಪ್ಪು ತಿಂದಿರೋದು. ಸೊ ಬಂದ ಆಯ್ತೀರಪ್ಪ, ಕೊಡ್ತೀನಿ. ನಿಂಗೆ ಕಾಣಿಸಲ್ಲ ಕಣೋ, ಬಾಣಲೆ ಬಿಸಿ ಇದೆ, ಹೋಗಿ ಆ ಕಡೆ ತಂದು ಕೊಡ್ತೀನಿ. ಹೋಗು ತಟ್ಟೆಗೆ ಹಾಕ್ಬಿಟ್ಟು ನಮಗೆ ಹೊಟ್ಟೆ ಹಾಕ್ತೀವಿ. ಏನಾದರೂ ಕೊಡು ಅಂತ ಏನು ಕೊಡಲಿ. ಈಗಿನ ಜ್ವರದಿಂದ ಎದ್ದಿದ್ದಾನೆ. ಸೊ ನಾನು ಆಚೆ ಕಡೆಯಿಂದ ತಂದುಕೊಡೋಣ ಅಂದರೂ ಸುಮ್ಮನೆ ಯಾಕೆ ರಿಸ್ಕ್ ಅಂತಂದ್ಬಿಟ್ಟು ಏನೂ ತಂದುಕೊಟ್ಟಿಲ್ಲ. ಹಾಗಾಗಿ ಬೆಂಡೆಕಾಯಿನ ಒಂದು ಸ್ವಲ್ಪ ಅವನಿಗೆ ಫ್ರೈ ಮಾಡಿ ಕೊಡ್ತಾಯಿದ್ದೀನಿ. ಮತ್ತೇನಾ ಚೆನ್ನಾಗಿದೆಯಾ ಬೆಂಡೆಕಾಯಿ? ಬಿಸಿ ಇದೆ. ಫ್ಯಾನ್ ಬೇಡ ತರ್ವಾ? ಬೇರೆದು ಹಾಕು ಅಂತನ್ವ, ಯಾವಾಗಲೂ ಇದೇ ನೋಡ್ತೀಯ. ನಾವು ನೋಡೋದು ಬೇಡವಾ? ಹಾಂ, ಬೇರೆದು ಹಾಕು ಚೆನ್ನಾಗವ. ಸೊ ಇನ್ನು ಶುಕ್ರವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡೆ. ಸೊ ನಮ್ಮ ಮನೆ ಹತ್ರನೇ ಒಂದು ಹೆಣ್ದೇರ ದೇವಸ್ಥಾನ ಇದೆ, ಸೋಲಾಪುರದಮ್ಮ ಅಂತ. ತುಂಬ ಹಳೇದು, ಬಟ್ ನಾನು ಇಷ್ಟು ವರ್ಷದಿಂದ ಈ ಏರಿಯಾದಲ್ಲೇ ಇದ್ದೀನಿ, ಹೋಗೇ ಇಲ್ಲ ಒಂದು ಸತಿನೂ. ಅದಕ್ಕೆ ನಾನು ಹೋದ ಶುಕ್ರವಾರದಿಂದ ಶುರು ಮಾಡಿದ್ದೀನಿ. ಅಂದರೆ ಹೋದ ಶುಕ್ರವಾರ ನನ್ನ ಹುಟ್ಟಿದಬ್ಬ ಆಗಿತ್ತು. ಸೊ ಆ ವಾರದಿಂದ ನಾನು ಈ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಎಷ್ಟು ವಾರ ಆಗುತ್ತೋ ಅಷ್ಟು ವಾರ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಬಂದು ದೇವಸ್ಥಾನಕ್ಕೆ ದಾರಿ ಅಂತ ಹಾಕಿದಾರಲ್ಲ, ನಮ್ಮ ಮನೆಯಿಂದ 1 ಕಿಲೋಮೀಟ್ರ್ ಅಷ್ಟೇ ದೇವಸ್ಥಾನ. ಸೊ ಬೆಳಗ್ಗೆನೇ ಬರಬೇಕಿತ್ತು, ಮೋಹನ್ಗೇನೋ ಸ್ವಲ್ಪ ಕೆಲಸ ಇತ್ತು ಅಂತಂದ್ಬಿಟ್ಟು ಅವರು ಸಂಜೆ ಹೋಗೋಣ ಅಂತ ಹೇಳಿದ್ರು. ಹೋದ ವಾರ ಅವರು ಕೂಡ ಬಂದಿದ್ದರು. ಸೊ ಈ ವಾರ ನಾನು ಬರ್ತೀನಿ ಅಂತ ಹೇಳಿ ಎಲ್ಲ ಒಟ್ಟಿಗೆ ಹೋಗ್ತಾಯಿದ್ದೀವಿ. ತುಂಬ ಚೆನ್ನಾಗಿದೆ ಈ ದೇವಸ್ಥಾನ. ಅಂದರೆ ಇಲ್ಲಿ ಏನಪ್ಪ ವಿಶೇಷ ಅಂದರೆ, ಇಲ್ಲಿ ಅರ್ಚಕರು ಯಾರು ಪೂಜೆ ಮಾಡೋ ಥರ ಏನೂ ಇಲ್ಲ ಇಲ್ಲಿ ದೇವಸ್ಥಾನದಲ್ಲಿ. ನೀವು ಹೋಗಿ ನಿಮ್ಮ ಪಾಡಿಗೆ ನೀವೇ ಇಲ್ಲಿ ಮಂಗಳಾರತಿ ಅದು ಮಾಡ್ಕೊಬೋದು. ಅದೊಂದು ವಿಶೇಷತೆ ಇಲ್ಲಿ ದೇವಸ್ಥಾನದಲ್ಲಿ. ಹಾಗೂ ಇಲ್ಲಿ ಆದಷ್ಟು ನಾವು ವಿಡಿಯೋ ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಅಲ್ಲೆಲ್ಲ ಪೂಜೆಗೆ ಬಂದಿದ್ರಲ್ಲ, ಅಡ್ಡ ಬರ್ತಾಯಿದ್ರು. ಸೊ ಅವರೇ ಮಂಗಳಾರತಿ ಮಾಡೋದಾಗಲಿ ಇಲ್ಲ ನಿಂಬೆ ಹಣ್ಣಿನ ದೀಪ ಹಚ್ಚೋದಾಗಲಿ ಮಾಡ್ತಾರೆ. ಇದೇ ನೋಡಿ ಸೋಲಾಪುರದಮ್ಮ ದೇವಿ, ತುಂಬ ಚೆನ್ನಾಗಿದೆ. ಸೊ ನೀವು ಮನಸ್ಸಿನಲ್ಲಿ ಏನು ಅಂದ್ಕೊಂಡ್ರು ಇಲ್ಲ ಆಗುತ್ತೇನೋ ನಂಬಿಕೆ ಇದೆ, ವಾಡಿಕೆ ಇದೆ. ಸೊ ಹಾಗಾಗಿ ನಾನು ಈ ದೇವಸ್ಥಾನಕ್ಕೆ ಬರೋಕ್ಕೆ ಶುರು ಮಾಡಿದ್ದೀನಿ. ನಮ್ಮ ಥರವಂತೂ ಎಲ್ಲಿ ಹೋದರೂ ತರಲೆ ಏನಾದರೂ ಒಂದು ಇದ್ದೇ ಇರುತ್ತೆ, ಸುಮ್ಮನೆ ಇರೋದೇ ಇಲ್ಲ. ಸೊ ಹಾಗಾಗಿ ದೇವಸ್ಥಾನದಿಂದ ಅಲ್ಲಿಂದ ಹೊರಟ್ವಿ. ಸೊ ಒಂದು ಸ್ವಲ್ಪ ಹೊತ್ತು ನಾನು ಕೂತ್ಕೊಂಡಿದ್ದೆ, ಅಷ್ಟರಲ್ಲೇ ಇವನು ಒಂದಷ್ಟು ತರಲೆ ಮಾಡ್ದ. ಸೊ ಇನ್ನು ಮೋಹನ್ ಕೂಡ ನಮಗೂ ಇನ್ನು ಕೆಲಸ ಇದೆ, ಹೊರಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟು ಸೀದಾ ಜ್ಯೂಸಲ್ಲಿ ಜ್ಯೂಸ್ ಫುಲ್ ಖಾಲಿ ಮಾಡಬೇಕು. ಬಿದೋಗ್ತೀಯ ಕಣೋ, ಎಲ್ಲಿ ಬಂದರೂ ಹಿಂಗೆ ಆಗ್ತೀನಿ. ಅವನು ಎತ್ಕೊಂಡು ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀರ. ಉಪಕಾರ ಯಾರು ಹಾಕೋರು ಜ್ಯೂಸ್ಗೆ? ಕುಡಿ, ನಾ ಕುಡಿತೀನಿ. ಫಸ್ಟ್ ಖಾಲಿ ಮಾಡಿ. ನಾನು ಕುಡ್ದಾಯ್ತು, ಕುಡಿ ಈಗ. ಆರೆಂಜ್ ಕಲರ್ ನೋಡಿ, ಯಾವ ಜ್ಯೂಸ್ಗೆ ತೊಗೊಂಡೆ? ಆರೆಂಜ್ ಅಂತ ಕುಡಿ, ಮತ್ತೆ ಬೇಗ ಹೋಗೋಣ. ಸೊ ಎಸ್ ಗೈಸ್, ಇನ್ನೇನು ದೇವಸ್ಥಾನದಿಂದ ಬಂದ್ವಿ. ಇನ್ನೇನು ಟೈಮ್ ಈಗ 8:30 ಆಗಿದೆ. ಇನ್ನು ಅಥರ್ವಂಗೂ ಊಟ ಅದು ಮಾಡಿಸ್ಬೇಕು. ಅನ್ನಕ್ಕೆ ಇಟ್ಟಿದ್ದೀನಿ, ಅವನಿಗೂ ಊಟ ಅದು ಮಾಡಿಸಿ ಇನ್ನು ನಾವು ಊಟ ಅದು ಮಾಡೋದು ಮಲ್ಕೊಳ್ಳೋದಷ್ಟೇ. ಆ್ಯಂಡ್ ಎಸ್, ದೇವಸ್ಥಾನ ತೋರಿಸೋದೆಲ್ಲ ತುಂಬ ಚೆನ್ನಾಗಿದೆ. ಪ್ರತಿ ಶುಕ್ರವಾರ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಎಷ್ಟು ಶುಕ್ರವಾರ ಆಗುತ್ತೋ ಅಷ್ಟು ಶುಕ್ರವಾರ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೇ ದಿವಸ ಅಂತ ಏನು ಅಂದ್ಕೊಂಡಿಲ್ಲ. ಸೊ ಪ್ರತಿ ವಾರ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ದೇವ್ರು ಮಾತ್ರ. ಸೊ ನಿಮಗೂ ತೋರಿಸಿದ್ದೀನಲ್ಲ ವೀಡಿಯೋ. ಇದು ಬಂದು ನಮ್ಮನೆ ಹತ್ರನೇ ಇರೋದು.
ಸುಮಾರು ವರ್ಷದಿಂದ ನಾವು ಇಲ್ಲೇ ಇದ್ದೀವಿ, ನಂಗೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಸೊ ಈ ಸರ್ತಿ ಪಟ್ಟು ಹಿಡಿದು ಹೋಗೋಣ ಅಂತಂದ್ಬಿಟ್ಟು ಹೋಗಿ ಬಂದ್ವಿ. ಹ್ಞೂ ಹೇಳಪ್ಪ. ಓಕೆ, ಸೊ ಎಸ್, ಇದಾಗಿತ್ತು ಇವತ್ತಿನ ಈ ವ್ಲಾಗ್. ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.